Hello students, welcome to my YouTube channel NCERT Boosters and I am your Prithvi. Today we will discuss about the question series of each chapter in science. ಇದಲ್ದೇನೆ ಬೇರೆ ಸಬ್ಜೆಕ್ಟ್ ಕೂಡ ನಾವು ಚಾಪ್ಟರ್ ವೈಸ್ ಕ್ವಶನ್ ಸೀರೀಸ್ ಅನ್ನ ಮಾಡ್ಕೊಂಡ್ ಬರ್ತಿದ್ವಿ. ಇದರಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಯಾವ ಚಾಪ್ಟರ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಮತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುವು ಎನ್ನುವುದನ್ನ ಎಲ್ಲಾನು ಅರ್ಥ ಮಾಡ್ಕೊಂತೀವಿ. ಮತ್ತೆ ಅದಲ್ದೇನೆ ಒಂದೊಂದು ಚಾಪ್ಟರ್ಸ್ ನಲ್ಲಿ ಫಿಕ್ಸ್ ಕ್ವಶನ್ಸ್ ಇರ್ತವೆ, ಪ್ರತಿ ಎಕ್ಸಾಮ್ ನಲ್ಲಿ ಅವು ಬರ್ತವೆ, ಅವುಗಳು ಕೂಡ ಇದರಲ್ಲಿ ನಾವು ಅರ್ಥ ಮಾಡ್ಕೊಂತೇವೆ. ಅದಲ್ದೇನೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಕ್ವಶನ್ಸ್ ಬರಲ್ಲ, ಇವೆಲ್ಲವನ್ನು ನಾವು ಸ್ಟಡಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಚಾಪ್ಟರ್ ನಿಂದ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅನ್ನೋದನ್ನ ಕ್ವಶನ್ ಸೀರೀಸ್ ನ ಮುಖಾಂತರ ನೋಡ್ಕೊಂತೀವಿ. ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಸೈನ್ಸ್ ಅಲ್ದೇನೆ ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಕೂಡ 95+ ಮಾರ್ಕ್ಸ್ ತೆಗೆಯೋದಕ್ಕೆ ಈ ಸೀರೀಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋದಿಂದ ಈ ಚಾಪ್ಟರ್ ನಲ್ಲಿ ಇರ್ತಕ್ಕಂತ ಕ್ವಶನ್ಸ್ ನಮ್ಮ ವಿಡಿಯೋದಿಂದ ಬಿಟ್ಟು ಬೇರೆ ಕಡೆ ಹೊರಗಡೆಯಿಂದ ಬರೋದಕ್ಕೆ ಸಾಧ್ಯನಿಲ್ಲ. ಸೊ ಎಲ್ಲರೂ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನ. ಅದಲ್ದೇನೆ ನಿಮ್ಮ ಆದಷ್ಟು ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಚಾಪ್ಟರ್ ಯಾವ್ದಂದ್ರೆ ಸೈನ್ಸ್ ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಯಾವ್ದಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಫಸ್ಟ್ ಕ್ವಶನ್ ಬರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ಸ್ ನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಯಾವ್ದಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಅದು ಯಾವ್ದಂದ್ರೆ 3Fe + 4H2O aromar Fe3O4 + 4H2. ಇದರಲ್ಲಿ ಏನಂತ ಕೇಳಿದಾರೆ ಅಂದ್ರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದಾರೆ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಇದೇನ್ ಕೆಮಿಕಲ್ ರಿಯಾಕ್ಷನ್ ಅನ್ನ ಕೊಟ್ಟಿದಾರಲ್ಲ, ಕೆಮಿಕಲ್ ಇಕ್ವೇಶನ್, ಈ ಇಕ್ವೇಶನ್ ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಕೇಳಿದಾರೆ. ನಾವು ಕೆಮಿಕಲ್ ರಿಯಾಕ್ಷನ್ ಟೈಪ್ಸ್ ಯಾವ್ಯಾವ ಅಂದ್ರೆ ಒಂದು ಕೆಮಿಕಲ್ ಕಾಂಪೋಸಿಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇವೆಲ್ಲ ನೀವು ಚಾಪ್ಟರ್ ವೈಸ್ ಸ್ಟಡಿ ಮಾಡಿದ್ರೆ, ಸ್ಟಡಿ ಮಾಡಿಲ್ಲ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಈ ಚಾಪ್ಟರ್ ಬಗ್ಗೆ ನಾವು ಕಂಪ್ಲೀಟ್ ವಿಡಿಯೋನ ಹಾಕಿದ್ದೇವೆ, ಅದನ್ನ ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಿ ಯಾವ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದ್ರೆ ನೋಡ್ಕೊಳ್ಳಿ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಹೇಗಾಗಿದೆ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಇದ್ದು ಎಪಿ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಆಗ್ಬಿಟ್ಟು H2 ಇಂದ ಡಿಸ್ಪ್ಲೇಸ್ಮೆಂಟ್ ಆಗ್ಬಿಟ್ಟು ಎಪಿ ಜೊತೆಗೆ ಏನ್ ಮಾಡ್ಕೊಂಡಿದೆ ಅಂದ್ರೆ ಬಾಂಡಿಂಗ್ ಮಾಡ್ಕೊಂಡು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ ಅಂತ ನಾವು ಹೇಳ್ಬೋದು. ವಿ ವಿಲ್ ಗೋ ಫಾರ್ ಸೆಕೆಂಡ್ ಕ್ವಶನ್. ಯಾವ್ದಂದ್ರೆ ಇಲ್ಲಿ ಒಂದು ಕೆಮಿಕಲ್ ಇಕ್ವೇಶನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ CH4 + ಡ್ಯಾಶ್ ಆರೋ ಮಾರ್ಕ್ ಡ್ಯಾಶ್ + 2H2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಯಾವ ಕೆಮಿಕಲ್ಸ್ ಅನ್ನ ಫಿಲ್ ಮಾಡಿದಾಗ ಈ ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಮತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಇಲ್ಲಿ ಕೇಳಿದ್ರೆ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಬಿ O2 + O2 ಅಂಡ್ CO2 ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ 2O2 ಅಂಡ್ CO2 ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಬೇಕಿದ್ರೆ CH4 ಇದ್ದು ಆಕ್ಸಿಜನ್ ಜೊತೆಗೆ 2O2 ಜೊತೆಗೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಸೆಕೆಂಡ್ ಒನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ವಾಟರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಲ್ದೇನೆ ಇಲ್ಲಿ ಏನಾಗಿದೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗಿದೆ ಅಂದ್ರೆ ಬ್ಯಾಲೆನ್ಸ್ ಆಗಿದೆ ಅಂತ ಕೂಡ ಹೇಳಬಹುದು. ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಯಾವ್ದಂದ್ರೆ ನೋಡ್ಕೊಳ್ಳಿ, ದ ನೆಕ್ಸ್ಟ್ ಕ್ವಶನ್ ಈಸ್ ಥರ್ಡ್ ಕ್ವಶನ್. ಇದ್ರ PDF ಅನ್ನು ನಾನು ವಾಟ್ಸ್ಆಪ್ ಮತ್ತೆ ಯಾವ್ದಲ್ಲಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೇನೆ. ಆ ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆ, ಥರ್ಡ್ ಕ್ವಶನ್ ಯಾವ್ದಂದ್ರೆ ವಿಚ್ ಇಸ್ ಒನ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೆ ಇಲ್ಲಿ ಕೆಳಗಡೆ ಆಪ್ಷನ್ ನಲ್ಲಿ ಇರತಕ್ಕಂತ ಒಂದು ಆಪ್ಷನ್ ಏನಿದೆ ಎಕ್ಸಾಂಪಲ್ ಅಲ್ಲ ಅಂತ ಕೇಳಿದ್ದಾರೆ. ಅದ್ಯಾವ್ದಂದ್ರೆ ಅದಕ್ಕಿಂತ ಮುಂಚೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಏನಂದ್ರೆ ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಆ ಕೆಮಿಕಲ್ ರಿಯಾಕ್ಷನ್ ನಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅವುಗಳನ್ನ ಏನಂತ ಕರೀತಾರೆ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿನಿ. ದೆನ್ ಹೀಟ್ ರಿಲೀಸ್ ಆಗೋದು. ಓಕೆ, ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ಕಾಂಬಸ್ಟೇಷನ್ ಆಫ್ ನ್ಯಾಚುರಲ್ ಗ್ಯಾಸ್. ಇದು ನ್ಯಾಚುರಲ್ ಗ್ಯಾಸ್ ಅನ್ನ ಸುಡೋದ್ರಿಂದ ಏನಾಗುತ್ತೆ, ಹೀಟ್ ಹೊರಗಡೆ ಬರುತ್ತೆ. ಅಂಡ್ ಅದಲ್ದೇನೆ ನೋಡ್ಕೊಳ್ಳಿ, ದ ಸೆಕೆಂಡ್ ಆಪ್ಷನ್ ಈಸ್ ಯಾವುದು, ದ ಸಿಲ್ವರ್ ನೈಟ್ರೇಟ್ ಟರ್ನಿಂಗ್ ಗ್ರೇ ವೆನ್ ಕೆಪ್ಟ್ ಇನ್ ಸನ್ಲೈಟ್. ಇದು ನೋಡ್ಕೊಳ್ಳಿ,
ಇಟ್ ಈಸ್ ನಾಟ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೇಗೆ ಅಂದ್ರೆ ಇಲ್ಲಿ ಸನ್ಲೈಟ್ ಅನ್ನ ಯೂಸ್ ಮಾಡ್ಕೊಂತಿದ್ದಾರೆ. ಸನ್ಲೈಟ್ ಅನ್ನ ಎಲ್ಲಿ ಸಿಲ್ವರ್ ನೈಟ್ರೇಟ್ ಆಗಿ ಸಿಲ್ವರ್ ನೈಟ್ರೇಟ್ ಇದು ಗ್ರೇ ಆಗಿ ಟರ್ನ್ ಆಗಕ್ಕೆ ಸನ್ಲೈಟ್ ಯೂಸ್ ಆಗ್ತಿದೆ. ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್. ಇವುಗಳನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏನು ಎನರ್ಜಿನ ಎನರ್ಜಿ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಬಟ್ ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನ ಆಪ್ಷನ್ಸ್ ಯಾವ್ದಲ್ಲ ಅಂದ್ರೆ ಆನ್ಸರ್ ಈಸ್ ಆಪ್ಷನ್ ಬಿ ಅಂತ ಹೇಳ್ಬೋದು. ಓಕೆ, ದ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ದ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಲ್ವರ್ ನೈಟ್ರೇಟ್ ಟರ್ನಿಂಗ್ ಗ್ರೇ ವೆನ್ ಕೆಪ್ಟ್ ಇನ್ ದ ಸನ್ಲೈಟ್. ಆಪ್ಷನ್ ಸಿ ಕೂಡ ರೆಸ್ಪಿರೇಷನ್ ಈಸ್ ಆಲ್ಸೋ ಎಕ್ಸೋಥರ್ಮಿಕ್ ರಿಯಾಕ್ಷನ್. ರೆಸ್ಪಿರೇಷನ್ ಮಾಡುವಾಗ ನಮ್ಮ ಮೂಗಿನಿಂದ ಹೀಟ್ ಹೊರಗಡೆ ಬರುತ್ತೆ, ಬಿಸಿಯಾಗಿರ್ತಕ್ಕಂಥ ಗಾಳಿ ಹೊರಗಡೆ ಬರುತ್ತೆ. ಪ್ರಿಪರೇಷನ್ ಆಫ್ ಅ ಕಾಂಪೋಸ್ಟ್ ಬೈ ಡಿಕಂಪೋಸಿಷನ್ ಆಫ್ ಅ ಪ್ಲಾಂಟ್ ವೇಸ್ಟ್, ಇಟ್ ಈಸ್ ಆಲ್ಸೋ ಯಾವ್ದಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ದೆನ್ ದ ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ CuO ಯಾವ್ದಂದ್ರೆ CuO ಪ್ಲಸ್ H2 ಆರೋ ಮಾರ್ಕ್ Cu ಪ್ಲಸ್ H2O ಅಂತ ಕೇಳಿದ್ದಾರೆ. ಇಲ್ಲಿ ಏನಂತ ಕೇಳಿದ್ದಾರೆ, ವಿಚ್ ಆರ್ ದ ರಿಯಾಕ್ಟನ್ಸ್ ದಟ್ ಅಬೋವ್ ಆಕ್ಸಿಡೈಸ್ಡ್ ಅಂಡ್ ರಿಡ್ಯೂಸ್ಡ್ ಇನ್ ದ ಅಬೋವ್ ದ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಆಕ್ಸಿಡೈಸ್ಡ್ ಆಗಿರ್ತಕ್ಕಂಥದ್ದು ಯಾವುದು, ಮತ್ತೆ ರಿಡ್ಯೂಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಒನ್ ಆಕ್ಸಿಡೈಸ್ಡ್ ಆಗಿದ್ದು ಯಾವ್ದಂದ್ರೆ H2 ಅಂತ ಹೇಳ್ಬೋದು. H2 ಇದ್ದದ್ದು ಆಕ್ಸಿಡೇಷನ್ H2 ಅಂತ ಹೇಳ್ಬೋದು. H2 ಇದ್ದದ್ದು ಏನು, ಇಲ್ಲಿ ಆಕ್ಸಿಜನ್ ಅನ್ನು ಪಡ್ಕೊಂಡು ಏನಾಗಿದೆ ಅಂದ್ರೆ ಆಕ್ಸಿಡೇಷನ್ ಆಗಿದೆ. ದೆನ್ CuO ಇದ್ದದ್ದು ಆಕ್ಸಿಜನ್ ಅನ್ನ ಕಳ್ಕೊಂಡು ಏನಾಗಿದೆ ಅಂದ್ರೆ Cu ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದ್ರ ಮುಖಾಂತರ ನಾವು ಏನಂತ ಹೇಳ್ಬೋದು ಅಂದ್ರೆ ಆಪ್ಷನ್ ಎ ಇದು ರಿಡಕ್ಷನ್ ಆಗಿದೆ, ಇದು ಆಕ್ಸಿಡೇಷನ್ ಆಗಿದೆ ಅಂತ ನಾವು ಹೇಳಬಹುದು. ಆಪ್ಷನ್ ಎ ಈಸ್ ಏನಂದ್ರೆ ಕರೆಕ್ಟ್ ಆನ್ಸರ್. ದೆನ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್, ಫಿಫ್ತ್ ಕ್ವಶನ್ ನಾವು ಹೋಗೋಣ. ಫಿಫ್ತ್ ಕ್ವಶನ್ ಅಂದ್ರೆ ವಿಚ್ ಪ್ರೊಸೆಸ್ ಅಮಾಂಗ್ ದ ಫಾಲೋವಿಂಗ್ ಡಸ್ ನಾಟ್ ಆಕರ್ಸ್ ಆಫ್ಟರ್ ದ ರಿಯಾಕ್ಷನ್. ಏನಂದ್ರೆ ರಿಯಾಕ್ಷನ್ ಆದ್ಮೇಲೆ ಯಾವ ಪ್ರೊಸೆಸ್ಗಳು ಆಗೋದಿಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಚೇಂಜ್ ಆಫ್ ಸ್ಟೇಟ್ ಆಗುತ್ತೆ, ರಿಲೀಸ್ ಆಫ್ ಗ್ಯಾಸ್ ಆಗುತ್ತೆ, ಅದಲ್ದೇನೆ ಚೇಂಜ್ ಇನ್ ಟೆಂಪರೇಚರ್ ಕೂಡ ಆಗುತ್ತೆ. ಬಟ್ ಒನ್ ಏನಾಗಲ್ಲ, ಪ್ರೊಡಕ್ಷನ್ ಆಫ್ ಅ ಫ್ಲೇಮ್ ಇಸ್ ನಾಟ್ ಹ್ಯಾಪನ್ಸ್. ಓಕೆ, ಪ್ರೊಡಕ್ಷನ್ ಆಫ್ ಅ ಫ್ಲೇಮ್ ಇಸ್ ನಾಟ್ ಹ್ಯಾಪನ್ಸ್. ಸೊ ದಿಸ್ ಈಸ್ ದ ಆನ್ಸರ್ ಅಂತ ನಾವು ಹೇಳ್ಬೋದು. ಆಪ್ಷನ್ ಬಿ ಇಸ್ ಆನ್ಸರ್. ದೆನ್ ಸಿಕ್ಸ್ ಕ್ವಶನ್ ಯಾವ್ದಂದ್ರೆ ದ ಗ್ಯಾಸ್ ಫಿಲ್ಡ್ ಇನ್ ದ ಚಿಪ್ಸ್ ಪ್ಯಾಕೆಟ್ ಟು ಪ್ರಿವೆಂಟ್ ಅ ರ್ಯಾನ್ಸಿಡಿಟಿ ಈಸ್ ಯಾವ್ದಂದ್ರೆ ಆಪ್ಷನ್ ಡಿ ನೈಟ್ರೋಜನ್. ನೈಟ್ರೋಜನ್ ಈಸ್ ಆಂಟಿ ಆಕ್ಸಿಡೆಂಟ್. ಇದನ್ನ ರ್ಯಾನ್ಸಿಡಿಟಿಯನ್ನ ತಡಿಗಟ್ಟಕ್ಕೆ ಏನ್ ಮಾಡ್ತಾರೆ, ಚಿಪ್ಸ್ ಪ್ಯಾಕೆಟ್ ನಲ್ಲಿ ನೈಟ್ರೋಜನ್ ಗ್ಯಾಸ್ ಅನ್ನ ಹಾಕ್ತಾರೆ. ಸೊ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಎಲ್ಲ ಸ್ಟಡಿ ಮಾಡಿದ್ದೇವೆ. ಇವಾಗ ವಿ ವಿಲ್ ಗೋ ಫಾರ್ ದ ಒನ್ ಮಾರ್ ಕ್ವಶನ್ಸ್. ಯಾವ್ದಂದ್ರೆ ಒನ್ ಮಾರ್ ಕ್ವಶನ್ಸ್ ಕಡೆಗೆ ನಾವು ಹೋಗೋಣ. ಒನ್ ಮಾರ್ ಕ್ವಶನ್ಸ್ ಗಳನ್ನ ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. ಒನ್ ಮಾರ್ ಕ್ವಶನ್ಸ್ ನಲ್ಲಿ ಫಸ್ಟ್ ಕ್ವಶನ್ ಈಸ್ ನೇಮ್ ದ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ನಾವು ಆಗ್ಲೇ ನೋಡ್ಕೊಂಡಿದ್ದೇವೆ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್, ಕೆಮಿಕಲ್ ಡಿಕಾಂಬಿನೇಷನ್ ರಿಯಾಕ್ಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್, ಅದಾದ್ರೆ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದೀಸ್ 4 ರಿಯಾಕ್ಷನ್ಸ್. ಇದರಲ್ಲಿ ಸೆಕೆಂಡ್ ಕ್ವಶನ್ ಇಸ್ ಹೌ ಡಸ್ ಮ್ಯಾಗ್ನೇಸಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್. ಮ್ಯಾಗ್ನೇಸಿಯಂ ಯಾವ ರೀತಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂದ್ರೆ ಮ್ಯಾಗ್ನೇಸಿಯಂ ಬರ್ನ್ಸ್ ಬ್ರೈಟ್ಲಿ ಇನ್ ಏರ್ ಮೀನ್ಸ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಮ್ಯಾಗ್ನೇಸಿಯಂ ಆಕ್ಸೈಡ್ MgO. ಓಕೆ, ಇಲ್ಲಿ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ Mg ಪ್ಲಸ್ O2 is equal to 2MgO. ಈ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ದೆನ್ ದ ಥರ್ಡ್ ಕ್ವಶನ್ ಇಸ್ ವಾಟ್ ಈಸ್ ದ ಕೆಮಿಕಲ್ ಈಕ್ವೇಶನ್. ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು? A method of answer is a method of writing a chemical reaction using signs and symbols is called as chemical equation. ಏನಂದ್ರೆ ಇದೊಂಥರ ಮೆಥಡ್. ಯಾವ ರೀತಿ ಮೆಥಡ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಸೈನ್ಸ್ ಮತ್ತೆ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಬರೆಯೋದನ್ನೇ ಏನಂತ ಕರೀತಾರೆ, ಕೆಮಿಕಲ್ ಇಕ್ವೇಶನ್ ಅಂತ ಕರೀತಾರೆ ಅಂತ ಇಲ್ಲಿ ನಾವು ನೋಡ್ಬೋದು. ದೀಸ್ ಆರ್ ಒನ್ ಮಾರ್ ಕ್ವಶನ್ಸ್. ಇವುಗಳು ಕೂಡ ಸ್ವಲ್ಪ ಇಂಪಾರ್ಟೆಂಟ್. ಇವುಗಳನ್ನೆಲ್ಲಾನು ನೀವು ಚೆನ್ನಾಗಿ ಓದ್ಕೋಬೇಕು. ದ ನೆಕ್ಸ್ಟ್ ಯಾವ್ದಂದ್ರೆ ಫೋರ್ತ್ ಕ್ವಶನ್ ಲಿಸ್ಟ್ ದ ಚೇಂಜಸ್ ದಟ್ ಆಕರ್ಸ್ ಆಫ್ಟರ್ ದ
ಕೆಮಿಕಲ್ ರಿಯಾಕ್ಷನ್ ಆದ್ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಕಂಡು ಬರುತ್ತೆ ಅಂದ್ರೆ, ಒಂದು ಅವಾಗ್ಲೇ ನೋಡಿದ್ದೇವೆ ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್, ಒಂದು ಅದರದ ಸ್ಥಿತಿ ಚೇಂಜ್ ಆಗುತ್ತೆ. ಚೇಂಜ್ ಇನ್ ಟೆಂಪರೇಚರ್ ಒಂದು ಫಸ್ಟ್ ರಿಯಾಕ್ಟೆಂಟ್ಸ್ ನಲ್ಲಿ ಇರತಕ್ಕಂತ ಟೆಂಪರೇಚರ್, ಅದಾದ್ಮೇಲೆ ಪ್ರೊಡಕ್ಟ್ಸ್ ನಲ್ಲಿ ಟೆಂಪರೇಚರ್ ಚೇಂಜ್ ಆಗಿರುತ್ತೆ. ರಿಲೀಸ್ ಆಫ್ ಗ್ಯಾಸ್, ಎಷ್ಟೋ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ. ಅಂಡ್ ಚೇಂಜ್ ಇನ್ ಕಲರ್ ಆಲ್ಸೋ ಚೇಂಜ್ ಆಗುತ್ತೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ 5th ಕ್ವಶನ್. ಯಾವ್ದಂದ್ರೆ ದಟ್ ಈಸ್, why do we need to clean a magnesium strip before burning it in air? ಏನಂದ್ರೆ ಮ್ಯಾಗ್ನೆಸಿಯಂ ಸ್ಟ್ರಿಪ್ ಇರುತ್ತಲ್ಲ, ಅದನ್ನ ಏರ್ ನಲ್ಲಿ ಆಕ್ಸಿಜನ್ ಜೊತೆಗೆ ಬರ್ನ್ ಮಾಡುವಾಗ ಅದರ ಮೇಲೆಗಡೆ ಇರ್ತಕ್ಕಂಥ ಸರ್ಫೇಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಬೇಕಂತ ಹೇಳ್ತಾರೆ. ಯಾಕೆ ಅಂದ್ರೆ ಮ್ಯಾಗ್ನೆಸಿಯಂ ಫಾಯಿಲ್ ಏನಿರುತ್ತಲ್ಲ, ಆ ಫಾಯಿಲ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಫಾರ್ ಅ ಲಾಂಗ್ ಟೈಮ್ ಏನಾಗುತ್ತೆ, ಮ್ಯಾಗ್ನೆಸಿಯಂ ಫಾಯಿಲ್ ನ ನಾವು ಹೊರಗಡೆ ಏರ್ ಜೊತೆಗೆ ಕಾಂಟ್ಯಾಕ್ಟ್ ಆಗಿ ತುಂಬಾ ಟೈಮ್ ವರೆಗೆ ಇಟ್ಟಾಗ ಅದೇನಾಗುತ್ತೆ, ಆಕ್ಸಿಜನ್ ಜೊತೆಗೆ ಏನ್ ಮಾಡುತ್ತೆ, ರಿಯಾಕ್ಷನ್ ಉಂಟು ಮಾಡಿ ಏನ್ ಮಾಡುತ್ತೆ, ಥಿನ್ ವೈಟ್ ಲೇಯರ್ ಅನ್ನ ಏನು ದಟ್ ಫಾರ್ಮ್ಸ್ ಅ ಥಿನ್ ವೈಟ್ ಲೇಯರ್ ಅಪಾನ್ ಇಟ್ ಟು ಪ್ರಿವೆಂಟ್ಸ್ ಫ್ರಮ್ ಕ್ಯಾಚಿಂಗ್ ಫೈರ್. ಏನ್ ಮಾಡತ್ತಂದ್ರೆ ವಾತಾವರಣ ಮ್ಯಾಗ್ನೆಸಿಯಂ ಫಾಯಿಲ್ ಇದ್ದದ್ದು ಆಕ್ಸಿಜನ್ ಜೊತೆಗೆ ಏನ್ ಮಾಡುತ್ತೆ, ರಿಯಾಕ್ಷನ್ ಹೊಂದ್ಬಿಟ್ಟು ವೈಟ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ. ಅದನ್ನ MgO ಏನಂತ ಕರೀತಾರೆ, MgO ಅಂತ ಕರೀತಾರೆ. ದಿಸ್ ಈಸ್ ಅ ವೈಟ್ ಲೇಯರ್. ಇದು ಏನ್ ಮಾಡತ್ತಂದ್ರೆ ಬೆಂಕಿ ಹತ್ಕೊಳ್ಳೋದನ್ನ ಪ್ರಿವೆಂಟ್ ಮಾಡತ್ತೆ ಅಂತ ನಾವು ಹೇಳಬಹುದು. ಅದಕ್ಕೋಸ್ಕರನೇ ಅದನ್ನ ಬರ್ನ್ ಮಾಡೋಕ್ಕಿಂತ ಮುಂಚೆ ಅದನ್ನ ತಿಕ್ಕಿದಾಗ ಆ ವೈಟ್ ಲೇಯರ್ ಎಲ್ಲ ಕಿತ್ತು ಹೋಗುತ್ತೆ. ಅಂದ್ರೆ ಆ ಮ್ಯಾಗ್ನೇಸಿಯಂ ಆಕ್ಸೈಡ್ ಎಲ್ಲ ಕಿತ್ತಿ ಹೋಗುತ್ತೆ. ಅವಾಗ ಆರಾಮಾಗಿ ಮ್ಯಾಗ್ನೇಸಿಯಂ ಫಾಯಿಲ್ಗೆ ಬರ್ನ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. Then the 6th question is, what is the thermal decomposition? Thermal decomposition ಅಂದ್ರೆ ಏನು? It is a very simple. ಏನಂದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಇರುತ್ತಲ್ಲ, ಅದನ್ನ ಹೀಟ್ ನ ಯೂಸ್ ಮಾಡ್ಕೊಂತರ ಮುಖಾಂತರ ಮಾಡೋದನ್ನ ಏನಂತ ಕರೀತಾರೆ, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಡಿಕಾಂಪೋಸಿಷನ್ ರಿಯಾಕ್ಷನ್ ವಿಚ್ ಈಸ್ ಡನ್ ಬೈ ಅಂದ್ರೆ ಹೀಟ್ ನ ಯೂಸ್ ಮಾಡ್ಕೊಂಡು ಆ ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗುತ್ತಲ್ಲ, ಅದನ್ನ ಏನಂತ ಕರೀತಾರೆ, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ 7th ಕ್ವಶನ್, ವಾಟ್ ಈಸ್ ದ ಕರೋಷನ್? ಕರೋಷನ್ ಅಂತ ಅಂದ್ರೆ ಏನಂತ ಕೇಳಿದರೆ, ದ ಪ್ರೊಸೆಸ್, ಆನ್ಸರ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಹ್ಯೂಮಿಡಿಟಿ ಅಂಡ್ ಆಸಿಡ್ಸ್ ಎಕ್ಸೆಟ್ರಾ ಇನ್ ದೇರ್ ಸರೌಂಡಿಂಗ್ಸ್ ಅಂಡ್ ಲೂಸ್ ದೇರ್ ಶೈನ್ ಈಸ್ ಕಾಲ್ಡ್ ಆಸ್ ಕರೋಷನ್. ಏನ್ ಮಾಡುತ್ತೆ ಅಂದ್ರೆ ಮೆಟಲ್ಸ್ ಆಕ್ಸಿಜನ್ ಜೊತೆಗೆ, ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ, ವಾತಾವರಣದಲ್ಲಿರ್ತಕ್ಕಂಥ ಹ್ಯೂಮಿಡಿಟಿ ಜೊತೆಗೆ, ಆಸಿಡ್ಸ್ ಎಕ್ಸೆಟ್ರಾ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥ ಇದೇ ರೀತಿಯಾಗಿರ್ತಕ್ಕಂಥ ಆಕ್ಸಿಜನ್, ಹ್ಯೂಮಿಡಿಟಿ, ಆಸಿಡ್ಸ್ ತರ ಪದಾರ್ಥಗಳ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಅವುಗಳ ಶೈನಿಂಗ್ ಅನ್ನ ಕಳ್ಕೊಳ್ಳುತ್ತೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಕರೋಷನ್ ಅಂತ ಕರೀತಾರೆ. ನೆಕ್ಸ್ಟ್ ರಸ್ಟಿಂಗ್ ಆಫ್ ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಸ್ಟಿಂಗ್ ಐರನ್ ಅಂತ ಕರಿಬಹುದು. ನೆಕ್ಸ್ಟ್ ಕ್ವಶನ್ 8th ಕ್ವಶನ್ ಇಸ್ ಏನಂದ್ರೆ The 8th question is, what is rancidity? Rancidity ಅಂತ ಏನಂತ ಕರೀತಾರೆ, the process in which oil substances when exposed to air for a long time develops a bad smell is called as rancidity. ಇದೇನಂದ್ರೆ ಆಯಿಲಿ ಸಬ್ಸ್ಟೆನ್ಸ್ ನ ಏರ್ ನಲ್ಲಿ ಬಿಟ್ಟಾಗ ಆ ಆಯಿಲಿ ಸಬ್ಸ್ಟೆನ್ಸಸ್ ಏನಾಗುತ್ತೆ ಅಂದ್ರೆ ಆಕ್ಸಿಡೈಸ್ ಆಗ್ಬಿಟ್ಟು ಏನ್ ಮಾಡ್ತಾವಂದ್ರೆ ಬ್ಯಾಡ್ ಸ್ಮೆಲ್ ಅನ್ನ ಉಂಟು ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ರ್ಯಾನ್ಸಿಡಿಟಿ ಅಂತ ಕರೀತಾರೆ. ದೆನ್ ನೆಕ್ಸ್ಟ್, ವೈ ಡಸ್ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಚೇಂಜ್ ಆಫ್ಟರ್ ಸಮ್ ಟೈಮ್ ವೆನ್ ಐರನ್ ನೇಲ್ ಇಮ್ಮರ್ಸ್ಡ್ ಇನ್ ಇಟ್? ಏನಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಐರನ್ ನೇಲ್ ಅಂದ್ರೆ ಒಂದು ಕಬ್ಬಿಣದ ಮೊಳೆಯನ್ನ ಇಟ್ಟಾಗ ಅಲ್ಲಿ ಏನಾಗತ್ತಂದ್ರೆ, ಯಾಕೆ ಐರನ್ ನೇಲ್ ಈಸ್ ಇಮ್ಮರ್ಸ್ಡ್ ಇನ್ ಇಟ್, ಏನಂದ್ರೆ ಅದರಲ್ಲಿ ಯಾಕೆ ಅದು ಇದಾಗುತ್ತೆ ಅಂತ ಕೇಳಿದ್ದಾರೆ. ಅದ್ರ ಕಾಪರ್ ಸಲ್ಫೇಟ್ ನ ಕಲರ್ ಇದ್ದದ್ದು ಯಾಕೆ ಅದರ ಮೇಲೆ ಬಂದ್ಬಿಟ್ಟು ಐರನ್ ನೇಲ್ ಮೇಲೆ ಬಂದ್ಬಿಟ್ಟು ಕುತ್ಕೊಳ್ಳುತ್ತಂದ್ರೆ, ಐರನ್ ಡಿಸ್ಪ್ಲೇಸಸ್ ದ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ವಿಚ್ ರಿಡ್ಯೂಸಸ್ ಕಲರ್ ಆಫ್ ದ ಸೊಲ್ಯೂಷನ್. ಏನ್ ಮಾಡತ್ತಂದ್ರೆ ಐರನ್ ಇದ್ದು ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ ಉಂಟು ಮಾಡುತ್ತೆ. ಐರನ್ ಇದು ಸಲ್ಫೇಟ್ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು
ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಅವಾಗ ಕಾಪರ್ ಸಲ್ಫೇಟ್ ಏನಿರುತ್ತಲ್ಲ, ಆ ಕಾಪರ್ ಸಲ್ಫೇಟ್ ನ ಕಲರ್ ಏನೋ ಸೊಲ್ಯೂಷನ್ ಅಲ್ಲಿ ಹೋಗ್ಬಿಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 10th ಕ್ವಶನ್ ಇಸ್ ವಾಟ್ ಈಸ್ ದ ರೆಡಾಕ್ಸ್ ರಿಯಾಕ್ಷನ್? ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನಂತ ಕೇಳಿದ್ದಾರೆ. ರೆಡಾಕ್ಸ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಒಂದು ರಿಯಾಕ್ಟೆಂಟ್ ಇದ್ದದ್ದು ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ರಿಯಾಕ್ಟೆಂಟ್ ಇದ್ದು ರಿಡಕ್ಷನ್ ಆಗುತ್ತೆ. ಇಲ್ಲಿ ಏನಂತ ಹೇಳಿದಾರೆ ಅಂದ್ರೆ ಆನ್ಸರ್ ನೋಡ್ಕೊಳ್ಳಿ. ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಒನ್ ರಿಯಾಕ್ಟೆಂಟ್ ಅಂಡರ್ಗೋರ್ ಆಕ್ಸಿಡೇಷನ್. ನಾನು ಅದೇ ಹೇಳಿದ್ನಲ್ಲ, 2 ರಿಯಾಕ್ಟೆಂಟ್ಸ್ ಇರುತ್ತೆ, ಎ ಪ್ಲಸ್ ಬಿ ಅಂಡ್ ಪ್ರಾಡಕ್ಟ್ಸ್ ಅಂತ ನೋಡ್ಕೊಳ್ಳೋಣ. ಪ್ರಾಡಕ್ಟ್ಸ್, ದೀಸ್ ಆರ್ ಪ್ರಾಡಕ್ಟ್ಸ್ ಅಂತ ಅನ್ಕೊಳ್ಳೋಣ. ಇದು ಆಕ್ಸಿಡೇಷನ್ ಆದ್ರೆ ದಿಸ್ ಒನ್ ರಿಡಕ್ಷನ್ ಆಗುತ್ತೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಒನ್ ರಿಯಾಕ್ಟೆಂಟ್, ಈ ರಿಯಾಕ್ಟೆಂಟ್ ಎ ರಿಯಾಕ್ಟೆಂಟ್ ಇದ್ದು ಅಂಡರ್ಗೋ ದ ಆಕ್ಸಿಡೇಷನ್ ಅಂದ್ರೆ ಅನದರ್ ಅಂಡರ್ಗೋಸ್ ರಿಡಕ್ಷನ್. ಇಲ್ಲಿ ಬಿ ಇದ್ದು ರಿಡಕ್ಷನ್ ಹೋಗಿದೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಇವಾಗ 1 ಮಾರ್ಕ್ ಕ್ವಶನ್ಸ್ ಅನ್ನ ಎಲ್ಲ ಸ್ಟಡಿ ಮಾಡಿದ್ದೇವೆ. ಇನ್ನ ವಿ ವಿಲ್ ಗೋ ಫಾರ್ ದ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ಫಸ್ಟ್ ಕ್ವಶನ್ ಯಾವ್ದಂದ್ರೆ ವಾಟ್ ಈಸ್ ದ ಕೆಮಿಕಲ್ ಕಾಂಬಿನೇಷನ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದ್ರೆ ಏನು, ಮತ್ತೆ ಅದರದ ಏನು ಒನ್ ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ. ಫಾರ್ ವೆರಿ ವೆರಿ ಈಜಿ ಏನಂದ್ರೆ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ 2 or more reactants combine to form a one product or a single product is called as chemical combination. ಇಲ್ಲಿ ಏನಾಗುತ್ತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ರಿಯಾಕ್ಟನ್ಸ್ ಕಂಬೈನ್ ಆಗ್ಬಿಟ್ಟು ಕೆಮಿಕಲ್ ರಿಯಾಕ್ಷನ್ ಹೋಗ್ಬಿಟ್ಟು ಬರೀ ಓನ್ಲಿ ಒನ್ ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡುತ್ತೆ. ಅದನ್ನೇ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಕಾಂಬಿನೇಷನ್ ಅಂತ ಕರೀತಾರೆ. ಎ ಪ್ಲಸ್ ಬಿ ಇದ್ದದ್ದು ಸಿ, ಓನ್ಲಿ ಸಿ ಮಾತ್ರನೇ ಏನ್ ಮಾಡುತ್ತೆ ಅಂದ್ರೆ ಪ್ರಾಡಕ್ಟ್ ಆಗಿ ಪ್ರಾಡಕ್ಟ್ ಗಳನ್ನ ಉಂಟು ಮಾಡುತ್ತೆ. ಅದಕ್ಕೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ದೆನ್ ಇದಕ್ಕೆ ಮೇನ್ ಎಕ್ಸಾಂಪಲ್ ಯಾವ್ದಂದ್ರೆ ಕಾರ್ಬನ್ ಇದ್ದು ಆಕ್ಸಿಜನ್ ಜೊತೆಗೆ ಏನ್ ಮಾಡುತ್ತೆ ರಿಯಾಕ್ಷನ್ ಮಾಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡಿದೆ. ಇಲ್ಲಿ ಏನಂದ್ರೆ ಸಿಂಗಲ್ ಪ್ರಾಡಕ್ಟ್ ಬಂದಿದೆ ನೋಡ್ಕೊಳ್ಳಿ, ಓನ್ಲಿ ಸಿಂಗಲ್ ಪ್ರಾಡಕ್ಟ್ ಬಂದಿದೆ. ಇದನ್ನ ಏನಂತ ಕರೀತಾರೆ ಕೆಮಿಕಲ್ ಕಾಂಬಿನೇಷನ್ ಅಂತ ಕರೀತಾರೆ. ಸೆಕೆಂಡ್ ಕ್ವಶನ್ ಯಾವ್ದಂದ್ರೆ ವಾಟ್ ಈಸ್ ದ ಕೆಮಿಕಲ್ ಡಿಕಾಂಪೋಸಿಷನ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಇಲ್ಲಿ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು, ಮತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಕೇಳಿದ್ರೆ ಆನ್ಸರ್ ನೋಡ್ಕೊಂಡು ಹೋಗೋಣ. ಇಟ್ ಇಸ್ ಆಲ್ಸೋ ವೆರಿ ಈಸಿ. ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟನ್ಸ್ ಬ್ರೇಕ್ ಡೌನ್ ಟು ಪ್ರೊಡ್ಯೂಸ್ 2 or more products. ಇದು ಏನಂದ್ರೆ ಕೆಮಿಕಲ್ ಕಾಂಬಿನೇಷನ್ ನ ಅಪೋಸಿಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಓನ್ಲಿ ಒನ್ ರಿಯಾಕ್ಟೆಂಟ್ ಇರುತ್ತೆ. ಆ ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಆಗ್ಬಿಟ್ಟು 2 or more products ಆಗಿ ಏನು ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ಈಸ್ CaCO3 ಬ್ರೇಕ್ ಡೌನ್ ಆಗ್ಬಿಟ್ಟು CaO ಪ್ಲಸ್ CO2 ಗಳಾಗುತ್ತೆ. ಇದನ್ನ ಡಿಕಾಂಪೋಸಿಷನ್ ರಿಯಾಕ್ಷನ್ ನ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಅಂಡ್ ದ ಥರ್ಡ್ ಕ್ವಶನ್ ಇಸ್ ವಾಟ್ ಈಸ್ ದ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಇಲ್ಲಿ ಏನಾಗುತ್ತೆ ಅಂದ್ರೆ ದ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ the component of a reactants is replaced by another reactant after reaction is called as chemical displacement. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಲಿಮೆಂಟ್ ಅಥವಾ ಒಂದೇನಿರುತ್ತೆ ಕಾಂಪೋನೆಂಟ್ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ಕಾಂಪೌಂಡ್ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಮುಖಾಂತರ ಇದನ್ನ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ZN ಇದೆ, CuSO4 ಇದೆ. ಈ ZN ಇದ್ದದ್ದು SO4 ನ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ZnSO4 ಮಾಡಿದೆ. ಮತ್ತೆ ಈ Cu ಏನಿದೆಯಲ್ಲ, ಈ Cu ನ ಇಲ್ಲಿ ಏನ್ ಮಾಡಿದೆ, ಡಿಸ್ಪ್ಲೇಸ್ ಮಾಡ್ಬಿಟ್ಟು ಹೊರಗಡೆ ಹಾಕಿದೆ. ಇದನ್ನ ಏನಂತ ಕರೀತಾರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿಬಹುದು. ಇಲ್ಲಿ ಇನ್ ವಿಚ್ ದ ಕಾಂಪೋನೆಂಟ್ ಆಫ್ ಅ ರಿಯಾಕ್ಟೆಂಟ್ ರೀಪ್ಲೇಸ್ಡ್ ಬೈ ಅನದರ್ ರಿಯಾಕ್ಟೆಂಟ್. ಈ ಕಾಂಪೋನೆಂಟ್ SO4 ಏನು SO4 ಇದ್ದದ್ದು Cu ನ ಹೇಗೆ ಹೊರಗಡೆ ಹಾಕತ್ತೆ, ZN ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡು ರೀಪ್ಲೇಸ್ ಮಾಡತ್ತಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು. ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ದ ಫೋರ್ತ್ ಕ್ವಶನ್ ಇಸ್ ವಾಟ್ ಈಸ್ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ.
ಥರ್ಡ್ ಕ್ವಶನ್ದು ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಬೋದು ಅಂದ್ರೆ ಎ ಪ್ಲಸ್ ಬಿ ಸಿ ಇದ್ದದ್ದು ಎ ಸಿ ಪ್ಲಸ್ ಬಿ ಈ ತರ ಆಗೋದನ್ನ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ ಅಂತ ನಾವು ಹೇಳಬಹುದು. ಅಂಡ್ ಫೋರ್ತ್ ಕ್ವಶನ್ ಆನ್ಸರ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಇದ್ರದ್ದು ಆನ್ಸರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟನ್ಸ್ ಎಕ್ಸ್ಚೇಂಜ್ ದೇರ್ ಕಾಂಪೋನೆಂಟ್ಸ್ ಆಫ್ಟರ್ ದ ರಿಯಾಕ್ಷನ್. ಇಲ್ಲಿ ಏನಾಗತ್ತಂದ್ರೆ ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೇನೆ. ಇಲ್ಲಿ NaSO4 ಇವು ಕಾಂಪೋನೆಂಟ್ಸ್ ಇವೆ, BaCl2 ಇವುಗಳ ಅಯಾನ್ಸ್ ಅನ್ನ ಚೇಂಜ್ ಮಾಡುತ್ತೆ. ಇಲ್ಲಿ Na ಇದ್ದದ್ದು ಇಲ್ಲಿ Na ಇದ್ದದ್ದು Cl ನ ಜೊತೆಗೆ ಇದರಲ್ಲಿ ಇರ್ತಕ್ಕಂಥ Cl ನ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡಿದೆ ಅಂಡ್ Ba ಇದ್ದದ್ದು SO4 ನ ಜೊತೆಗೆ ಬಾಂಡಿಂಗ್ ಮಾಡ್ಕೊಂಡಿದೆ. ಇದನ್ನೇ ಏನಂತ ಕರೀತಾರೆ ಅಂದ್ರೆ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ಉಂಟಾಗಿದೆ, ಇದನ್ನೇ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ನಾವು ಕರೀಬಹುದು. ಅಂಡ್ ದ ಫಿಫ್ತ್ ಕ್ವಶನ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಇಟ್ ಇಸ್ ವೆರಿ 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 ಈಸಿ ಅಂಡ್ ಇಂಪಾರ್ಟೆಂಟ್ ಕೂಡ, ಎಕ್ಸಾಮ್ಗೆ ಜಾಸ್ತಿ ಸಾರಿ ಕೇಳಿದ್ದಾರೆ. ದ ಆನ್ಸರ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್, ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಅಬ್ಸಾರ್ಬ್. ಇಲ್ಲಿ ಏನಾಗುತ್ತಂದ್ರೆ ಹೀಟು ಒಳಗಡೆ ಅಬ್ಸಾರ್ಬ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಅಥವಾ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ಫ್ರಮ್ ದ ಅಟ್ಮಾಸ್ಫಿಯರ್ ಆಫ್ಟರ್ ದ ರಿಯಾಕ್ಷನ್ ಇನ್ ವಿಚ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಏನಾಗುತ್ತಂದ್ರೆ ಹೀಟ್ ಆ ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕಂದ್ರೆ ಹೀಟ್ ಅನ್ನ ಅಟ್ಮಾಸ್ಫಿಯರ್ ಇಂದ ಅಬ್ಸಾರ್ಬ್ ಮಾಡ್ಕೊಳತ್ತಲ್ಲ, ಅದನ್ನ ಏನಂತ ಕರೀತಾರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಹೀಟ್ ಅಬ್ಸಾರ್ಪ್ಷನ್ happens. ಇಲ್ಲಿ ಏನಾಗತ್ತಂದ್ರೆ ಇಟ್ಸ್ ಅಪೋಸಿಟ್, ಹೀಟ್ ರಿಲೀಸ್ ಆಫ್ಟರ್ ರಿಯಾಕ್ಷನ್. ಹೀಟ್ ರಿಲೀಸ್ ಆಫ್ಟರ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಾಗ್ತಂದ್ರೆ ದ ಹೀಟ್ ಇಸ್ ಲಿಬರೇಟೆಡ್ ಆರ್ ರಿಲೀಸ್ ಆಗೋದು ರೆಬ್ಯುಲೇಟ್ ಆಗೋದು ಎರಡು ಒಂದೇ. ರಿಲೀಸ್ಡ್ ಲಿಬರೇಟೆಡ್ ಟು ಅಟ್ಮಾಸ್ಫಿಯರ್ ಆಫ್ಟರ್ ದ ರಿಯಾಕ್ಷನ್ ಈಸ್ ಕಾಲ್ಡ್ as ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ಇನ್ ದ ಸಿಕ್ಸ್ತ್ ಕ್ವಶನ್ ಯಾವ್ದಂದ್ರೆ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ಆಫ್ ಐರನ್ ನೇಲ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಕೇಳಿದಾರೆ. ಇದು 2 ಮಾರ್ಕ್ ಕ್ವಶನ್. ಇಲ್ಲಿ ಏನ್ ಮಾಡ್ಬೇಕಂದ್ರೆ 1 ಮಾರ್ಕ್ ಇದರದ್ದು ಕೆಮಿಕಲ್ ಇಕ್ವೇಶನ್ ಬರೆಯೋದಕ್ಕೆ, 1 ಮಾರ್ಕ್ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೊಡ್ತಾರೆ. ಸೊ ಈ ರೀತಿ 1 ಮಾರ್ಕ್ 2 ಮಾರ್ಕ್ಸ್ ಬೇಕಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ವರ್ಡ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಸೆಂಟೆನ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದನ್ನ ಇಕ್ವೇಶನ್ ಅನ್ನ ಬರಿಬೇಕಾಗುತ್ತೆ. ವೆನ್ ಎನ್ ಐರನ್ ನೇಲ್ ಇಮರ್ಸ್ಡ್ ಇನ್ ಕಾಪರ್ ಸಲ್ಫೇಟ್, ಐರನ್ ನೇಲ್ ನ ಕಾಪರ್ ಸಲ್ಫೇಟ್ ನ ಒಳಗಡೆ ಇಟ್ಟಾಗ ಅದೇನಾಗುತ್ತಂದ್ರೆ ಸಮ್ ಟೈಮ್ ಬ್ರೌನ್ ಪ್ರೆಪಿಟೇಟ್ಸ್ ಗೆಟ್ಸ್ ಕಲೆಕ್ಟೆಡ್ ಆನ್ ಐರನ್ ನೇಲ್. ಏನಾಗುತ್ತಂದ್ರೆ ಆ ಬ್ರೌನಿಶ್ ಆಗಿರ್ತಕ್ಕಂಥ ಪ್ರೆಪಿಟೇಟ್ಸ್ ಏನಿರ್ತಾವಲ್ಲ ಅವೆಲ್ಲ ಐರನ್ ನೇಲ್ ಮೇಲ್ಗಡೆ ಬಂದು ಕುತ್ಕೊಂತವೆ. ದ ಕಲರ್ ಆಫ್ ದ ಸೊಲ್ಯೂಷನ್ ಈಸ್ ಟರ್ನ್ಸ್ ಪೇಲ್. ಏನಾಗುತ್ತಂದ್ರೆ ಆ ಕಲರ್ ಇದ್ದು ಪೇಲ್ ಕಲರ್ ಗೆ ಚೇಂಜ್ ಆಗುತ್ತೆ ಅಂತ ನಾವು ಹೇಳಬಹುದು. ಈ ರೀತಿ ಕೆಮಿಕಲ್ ಇಕ್ವೇಶನ್ ಆಗುತ್ತೆ. ಯಾವ ರೀತಿ ಅಂದ್ರೆ Fe ಪ್ಲಸ್ CSO4 ಇದ್ದು ಇಲ್ಲಿ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ನೋಡ್ಕೊಳ್ಳಿ. ಏನಾಗಿದೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿದೆ. ಇಲ್ಲಿ Cu ನ ಡಿಸ್ಪ್ಲೇಸ್ ಮಾಡಿದೆ ಯಾವುದು Fe, ಇದು FeSO4 ಆಗಿ ಬಾಂಡ್ ಆಗಿದೆ. ಇದಕ್ಕೋಸ್ಕರನೇ ಏನು ಬ್ರೌನ್ ಪ್ರೆಪಿಟೇಟ್ಸ್ ಏನಿದಾವಲ್ಲ ಈ SO4 ನ ಪ್ರೆಪಿಟೇಟ್ಸ್ Fe ನ ಮೇಲ್ಗಡೆ ಬಂದು ಕುತ್ಕೊಳ್ಳೋದ್ರಿಂದ ಸೊಲ್ಯೂಷನ್ ಇದ್ದು ಪೇಲ್ ಕಲರ್ ಗೆ ಬರುತ್ತೆ ಅಂತ ನಾವು ಹೇಳಬಹುದು. Now we will go for the next question is 7th question. That the question is what is the difference between oxidation and reactions? It's also very important. ಇದನ್ನ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಫಸ್ಟ್ ಒನ್ ಏನಾಗುತ್ತಂದ್ರೆ ಗೆಟ್ಸ್ ಆಕ್ಸಿಜನ್. ಇದೇನ್ ಮಾಡ್ತಾವಂದ್ರೆ ರಿಯಾಕ್ಟನ್ಸ್ ಗೆಟ್ಸ್ ಆಕ್ಸಿಜನ್ಸ್ ಅಂಡ್ ಲೂಸಸ್ ಹೈಡ್ರೋಜನ್. These 2 points are very 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 important. ಫಸ್ಟ್ ಒನ್ ಏನಾಗುತ್ತಂದ್ರೆ ರಿಯಾಕ್ಟನ್ಸ್ ಗೆಟ್ಸ್ ಆಕ್ಸಿಜನ್. ಇದೇನ್ ಮಾಡ್ತಂದ್ರೆ ಆಕ್ಸಿಜನ್ ಅನ್ನು ತಗೊಳುತ್ತೆ, ಹೈಡ್ರೋಜನ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ. ರಿಯಾಕ್ಷನ್ ಅಲ್ಲಿ ಇದು ಅಪೋಸಿಟ್ ಆಗುತ್ತೆ. ಏನಂದ್ರೆ
ರಿಯಾಕ್ಟನ್ಸ್ ಲೂಸಸ್ ಆಕ್ಸಿಜನ್ ಅಂಡ್ ಗೆಟ್ಸ್ ಹೈಡ್ರೋಜನ್ ಅಂತ ನಾವು ಹೇಳಬಹುದು. ಇಟ್ಸ್ ಕಾಲ್ಸ್ ಆಸ್ ರಿಡಕ್ಷನ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್. ನೀವು 2 ಪಾಯಿಂಟ್ಸ್ ನ ಮುಖಾಂತರ ಬರೀಬಹುದು. ಒಂದು ಇನ್ ದ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟನ್ಸ್ ಗೆಟ್ಸ್ ಆಕ್ಸಿಜನ್. ಸೆಕೆಂಡ್ ಪಾಯಿಂಟ್ ನಲ್ಲಿ ದ ರಿಯಾಕ್ಷನ್ ಇನ್ ವಿಚ್ ದ ರಿಯಾಕ್ಟನ್ಸ್ ಲೂಸಸ್ ಹೈಡ್ರೋಜನ್ ಅಂತಾನು ಕೂಡ ಬರೀಬಹುದು. 2 ಪಾಯಿಂಟ್ಸ್ ನಲ್ಲಿ ಬರೀಬಹುದು, 1 ಪಾಯಿಂಟ್ಸ್ ನಲ್ಲಿ ಬರೀಬಹುದು. 2 ಪಾಯಿಂಟ್ಸ್ ನಲ್ಲಿ ಬರೆದಷ್ಟು ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಅಂಡ್ 8th ಕ್ವಶನ್ ಈಸ್ this the ways to stop corrosion. It's also very important. ಇದನ್ನ ಜಾಸ್ತಿ ಸಾರಿ ಕೇಳಿದ್ದಾರೆ. ಇದನ್ನ 3 ಮಾರ್ಕ್ಗೂ ಕೂಡ ಕೇಳಿದ್ದಾರೆ ಒಂದೊಂದ್ಸರಿ. ಸೊ ಇಟ್ಸ್ ಇಂಪಾರ್ಟೆಂಟ್. ದಿಸ್ ದ ವೇಸ್ ಟು ಸ್ಟಾಪ್ ದ corrosion. ಆನ್ಸರ್ ಅನ್ನ ನೋಡ್ಕೊಂಡು ಹೋಗಿದ್ರೆ ಪೇಂಟಿಂಗ್ ದ ಮೆಟಾಲಿಕ್ ಆಬ್ಜೆಕ್ಟ್. ಮೆಟಾಲಿಕ್ ಆಬ್ಜೆಕ್ಟ್ ಮೇಲ್ಗಡೆ ಪೇಂಟ್ ಮಾಡೋದ್ರಿಂದ ಕೊರೋಷನ್ ಅನ್ನ ತಡೆಗಟ್ಟಬಹುದು. ಇಮರ್ಜಿಂಗ್ ದ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇನ್ ಥಾರ್ ನಲ್ಲಿ ಇಮರ್ಜ್ ಮಾಡೋದ್ರ ಮುಖಾಂತರ ಮೆಟಾಲಿಕ್ ಆಬ್ಜೆಕ್ಟ್ ಗಳನ್ನ ನಾವು ಏನ್ ಮಾಡಬಹುದು ಅಂದ್ರೆ ಕೊರೋಷನ್ ನಿಂದ ಸ್ಟಾಪ್ ಮಾಡಬಹುದು. ಪ್ರಿಪೇರಿಂಗ್ ಅಲಾಯ್ಸ್ ಅನ್ನ ಒಂದು ಅಲೋಯ್ ಗಳನ್ನ ರೆಡಿ ಮಾಡೋದ್ರ ಮುಖಾಂತರ ಕೊರೋಷನ್ ಅನ್ನ ಸ್ಟಾಪ್ ಮಾಡಬಹುದು. ಕೋಟಿಂಗ್ ಕ್ರೋಮಿಯಂ ಆನ್ ಐರನ್ ಸಬ್ಜೆಕ್ಟ್. ಕ್ರೋಮಿಯಂ ಕೋಟಿಂಗ್ ಅನ್ನ ಐರನ್ ಮೇಲ್ಗಡೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಕೊರೋಷನ್ ಸ್ಟಾಪ್ ಮಾಡಬಹುದು ಅಂತ ನಾನು ಹೇಳಬಹುದು. ದೆನ್ ದ 9th ಕ್ವಶನ್ ಈಸ್ ಲಿಸ್ಟ್ ದ ಮೆಥಡ್ಸ್ ಟು ಸ್ಟಾಪ್ ರಾನ್ಸಿಡಿಟಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ 2 ಮಾರ್ಕ್ಗೆ ಅಂಡ್ 3 ಮಾರ್ಕ್ಗೆ ಕೇಳಿದ್ದಾರೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ದ ಆನ್ಸರ್ಸ್ ಆರ್ ಕೀಪ್ ದ ಆಯಿಲ್ ಐಟಮ್ಸ್ ಇನ್ ಏರ್ ಟೈಟ್ ಕಂಟೈನರ್ಸ್. ಏರ್ ಒಳಗಡೆ ಹೋಗದೆ ಇರತಕ್ಕಂತ ಏರ್ ಟೈಟ್ ಕಂಟೈನರ್ಸ್ ನಲ್ಲಿ ಇಡೋದ್ರಿಂದ ಏನಾಗ್ತಂತೆ ನಾವು ರಾನ್ಸಿಡಿಟಿನ ತಡೆಗಟ್ಟಬಹುದು. ಆಪ್ಷನ್ ಬಿ ಇಸ್ ಫಿಲ್ಲಿಂಗ್ ದ ಚಿಪ್ಸ್ ಪ್ಯಾಕೆಟ್ಸ್ ಬೈ ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ ನಲ್ಲಿ ಚಿಪ್ಸ್ ಪ್ಯಾಕೆಟ್ ನ ನೈಟ್ರೋಜನ್ ಗ್ಯಾಸ್ ನ ಚಿಪ್ಸ್ ಪ್ಯಾಕೆಟ್ ನ ಒಳಗಡೆ ತುಂಬೋದ್ರಿಂದ ರಾನ್ಸಿಡಿಟಿಯನ್ನು ಸ್ಟಾಪ್ ಮಾಡಬಹುದು. ಆಡಿಂಗ್ ಆಕ್ಸಿಡೆಂಟ್ಸ್ ಟು ದ ಪ್ರಾಡಕ್ಟ್ಸ್ ಕಂಟೈನಿಂಗ್ ಫ್ಯಾಟ್ ಆರ್ ಆಯಿಲ್ಸ್. ಆಕ್ಸಿಡೇಷನ್ ಅನ್ನ ಪ್ರಿವೆಂಟ್ ಮಾಡ್ತವೆ. ಅವುಗಳನ್ನ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ. ಆ ಆಕ್ಸಿಡೆಂಟ್ಸ್ ನ ಎಲ್ಲಿ ಮಾಡೋದಂದ್ರೆ ಫ್ಯಾಟ್ ಮತ್ತೆ ಆಯಿಲ್ ಇರ್ತಕ್ಕಂಥ ಕಂಟೈನರ್ ಗಳಲ್ಲಿ ಪ್ರಾಡಕ್ಟ್ ಗಳನ್ನ ಅವುಗಳಲ್ಲಿ ನಾವು ಆಡ್ ಮಾಡೋದು ಅಂತ ನಾವು ಹೇಳ್ಬೋದು. ಅಂಡ್ ದ 10th ಕ್ವಶನ್ ಈಸ್ ವಾಟ್ ಈಸ್ ಪ್ರೆಸಿಪಿಟೇಷನ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಪ್ರೆಸಿಪಿಟೇಟ್. ವಾಟ್ ಈಸ್ ದ ಪ್ರೆಸಿಪಿಟೇಷನ್ ಗಿವ್ ಒನ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಪ್ರೆಸಿಪಿಟೇಷನ್ ಅಂದ್ರೆ ಏನು ಮತ್ತೆ ಎಕ್ಸಾಂಪಲ್ ಅನ್ನ ಹೇಳಿ ಅಂತ ಹೇಳಿದ್ದಾರೆ. ಎನಿ ರಿಯಾಕ್ಷನ್ ದ್ಯಾಟ್ ಫಾರ್ಮ್ಸ್ ಪ್ರೆಸಿಪಿಟೇಟ್ ಈಸ್ ಕಾಲ್ಡ್ ಆಸ್ ಪ್ರೆಸಿಪಿಟೇಷನ್. ಪ್ರೆಸಿಪಿಟೇಟ್ ಅನ್ನ ಯಾವುದು ಫಾರ್ಮ್ ಮಾಡುತ್ತೋ ಅದನ್ನ ಆ ಪ್ರೋಸೆಸ್ ಅನ್ನ ರಿಯಾಕ್ಷನ್ ಅನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕೇಳ್ತಾರೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ, ಬಟ್ ಕೇಳಬಹುದು, ಏನು ಹೇಳಕ್ಕೂ ಆಗಲ್ಲ. ಓಕೆ, ಇದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ Na2SO4 ಪ್ಲಸ್ BaCl PaSO4 ಪ್ಲಸ್ 2NaCl. ಬಟ್ ಇದು ರಿಯಾಕ್ಷನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್. ಇದನ್ನ 1 ಮಾರ್ಕ್ಗೆ ಜಾಸ್ತಿ ಸಾರಿ ಕೇಳಿದ್ದು ಉಂಟು. ಓಕೆ, ಸೊ ಟುಡೇ ವಿ ವಿಲ್ ಕಂಪ್ಲೀಟೆಡ್ ಅ ಫಸ್ಟ್ ಚಾಪ್ಟರ್. ಯಾವ್ದಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್. ಇದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ನಾವು ಕಂಪ್ಲೀಟ್ ಆಗಿ ಮಾಡಿದ್ದೇವೆ. ಇದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಇವಾಗ ಸ್ಟಡಿ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತೇನೆ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಗ್ರೂಪ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಾಮೆಂಟ್ ಲಿಂಕ್ ನಲ್ಲಿ ಕೊಟ್ಟಿರ್ತೇನೆ. ಅಂಡ್ ಆಲ್ಸೋ ಏನಂದ್ರೆ ಟೆಲಿಗ್ರಾಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಗೆ ಈ PDF ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ ಸ್ಟಡಿ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದಲ್ಲಿ ಮೈ ನಂಬರ್ 8660301051 ಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ನಿಮ್ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋದು ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್
ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ